ಎಲ್ಲಿ ನೋಡಿದ್ರು ಬೆಂಕಿ ಬೆಂಕಿ ಬೆಂಕಿ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇದೀಗ ಕಾಡ್ಗಿಚ್ಚಿನ ಆರ್ಭಟ ಕಾಡ್ತಾ ಇದೆ. ಬಂಡೀಪುರ ಬಳಿಕ ಮಲೆನಾಡಿನಲ್ಲೂ ಕೂಡ ಕಾಡ್ಗಿಚ್ಚಿನ ಆತಂಕ ಕಾಡ್ತಾ ಇದೆ. ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಕಾಡ್ಗಿಚ್ಚಿನ ಆರ್ಭಟ ಹೆಚ್ಚಾಗ್ತಾ ಇದೆ. ಬಂಡೀಪುರದ ನಂತರ ಇದೀಗ ಮಲೆನಾಡಲ್ಲೂ ಕೂಡ ಕಾಡ್ಗಿಚ್ಚಿನ ಆತಂಕ ಮನೆ ಮಾಡಿದೆ. ತೀರ್ಥಹಳ್ಳಿಯ ಕುಚ್ಚಲು ಮೀಸಲು ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಬಂಡೀಪುರದ ಅವಘಡವನ್ನೇ ಯಾರಿಗೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇದರ ಬೆನ್ನಲ್ಲೇ ತೀರ್ಥಹಳ್ಳಿ ಮಾತ್ರ ಅಲ್ಲ, ರಾಮನಗರದಲ್ಲೂ ಕೂಡ ಬೆಂಕಿ ಅವಘಡದಿಂದ ಮಾವಿನ ತೋಪು ಭಸ್ಮವಾಗಿದೆ. ರಾಮನಗರದ ಹಂದಿಗುಂಡಿ ಫಾರೆಸ್ಟ್ ಪಕ್ಕದಲ್ಲಿರುವ ಮಾವಿನ ತೋಪು ಭಸ್ಮವಾಗಿದೆ. ಫಾರೆಸ್ಟ್ ಇಲಾಖೆ ಹಾಗೂ ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ರಾಮನಗರದಲ್ಲೂ ನಡೀತಾ ಇದೆ. ರಾಮನಗರದ ಹಂದಿಗುಂಡಿ ಫಾರೆಸ್ಟ್ ಪಕ್ಕದಲ್ಲಿರುವ ಮಾವಿನ ತೋಪು ಕೂಡ ಭಸ್ಮವಾಗಿದೆ. ಇನ್ನು ರಾಯಚೂರಲ್ಲಿ ರೈತರು ಸಂಗ್ರಹಿಸಿಟ್ಟಿದ್ದ ಮೇವಿನ ಬಣವೆಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡಿದೆ. ಮಸ್ಕಿ ಪಟ್ಟಣದ ಬೊಮ್ಮಬಾಳ ಗ್ರಾಮದಲ್ಲಿ ಭಸ್ಮವಾಗಿದೆ 6 ಹುಲ್ಲಿನ ಬಣವೆಗಳು. ರಾಯಚೂರಿನಲ್ಲೂ ಕೂಡ ಬೆಂಕಿ ಅವಘಡ ಸಂಭವಿಸಿದೆ. ಲಕ್ಷಾಂತರ ಮೌಲ್ಯದ ಮೇವನ್ನ ಕಳೆದುಕೊಂಡು ಇದೀಗ ರೈತರು ಸಂಕಷ್ಟದಲ್ಲಿದ್ದಾರೆ. ಲಕ್ಷಾಂತರ ಮೌಲ್ಯದ ಮೇವನ್ನ ಈ ಬೆಂಕಿಯ ಅವಘಡದಿಂದ ಕಳೆದುಕೊಂಡಿದ್ದಾರೆ ರೈತರು. ಸಂಗ್ರಹಿಸಿಟ್ಟಿದ್ದ ಮೇವಿನ ಬಣವಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ. ರಾಯಚೂರಿನಲ್ಲಿ ಮಸ್ಕಿ ಪಟ್ಟಣದ ಬೊಮ್ಮಬಾಳ ಗ್ರಾಮದಲ್ಲಿ 6 ಹುಲ್ಲಿನ ಬಣವೆಗಳು ಭಸ್ಮವಾಗಿದೆ. ಒಂದಾದ ಮೇಲೊಂದರಂತೆ ಇದೀಗ ಬೆಂಕಿ ಬೆಂಕಿ ಬೆಂಕಿ. ಎಲ್ಲಿ ನೋಡಿದ್ರು ಕೂಡ ರಾಜ್ಯದಲ್ಲಿ ಬೆಂಕಿ ಅವಘಡಗಳು ಸಂಭವಿಸ್ತಾ ಇದ್ದಾವೆ. ನೀವು ಗಮನಿಸ್ತಾ ಇದ್ದೀರಾ, ರಾಮನಗರದಲ್ಲಿ ಆಗಿರುವಂತಹ ಅವಘಡ, ಮಾವಿನ ತೋಪು ಭಸ್ಮವಾಗಿರೋದು. ಅಲ್ಲೂ ಕೂಡ ಸಾಕಷ್ಟು ಜನರು ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ, ಬೆಂಕಿ ನಂದಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಯಚೂರಿನಲ್ಲೂ ಕೂಡ ಅವಘಡ ನಡೆದಿದೆ. ತೀರ್ಥಹಳ್ಳಿಯಲ್ಲೂ ಕೂಡ ಬೆಂಕಿ ಕಾಣಿಸಿಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ರಾಜೇಶ್ ಕಾಮತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಈಗ ತೀರ್ಥಹಳ್ಳಿಯ ಕುಚ್ಚಲು ಮೀಸಲು ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಅವಘಡ ನಡೆದಿದೆ. ಸದ್ಯಕ್ಕೆ ಬೆಂಕಿ ನಿಯಂತ್ರಣಕ್ಕೆ ಬಂದಿದ್ಯಾ? ಸಮೀರ, ಹೌದು, ಸದ್ಯಕ್ಕೆ ಬೆಂಕಿ ನಿಯಂತ್ರಣಕ್ಕೆ ಬಂದಿದೆ. ಇದನ್ನ ನೆಲ ಬೆಂಕಿ ಅಂತ ಕರೀತಾರೆ, ಕಾಡ್ಗಿಚ್ಚಲ್ಲ ಇದು. ನೆಲ ಬೆಂಕಿ ಅಂದ್ರೆ ಅಲ್ಲಲ್ಲಿ ಏನು ಎಲೆಗಳು ಉದುರಿ ಇರ್ತವೆ, ಒಣಗಿದ ಎಲೆಗಳು, ಅದನ್ನು ದರ್ಗು ಅಂತ ಹೇಳ್ತಾರೆ ಮಲೆನಾಡಿನಲ್ಲಿ. ಅಂತಹ ದರ್ಗಿಗೆ ಇದು ಬೆಂಕಿ ತೆಗೆದುಕೊಂಡಿತ್ತು. ಆ ಬೆಂಕಿಯನ್ನ ಸುತ್ತ ಫಾರೆಸ್ಟ್ ಇಲಾಖೆಯವರು ಮತ್ತು ಸ್ಥಳೀಯರೆಲ್ಲ ಸೇರ್ಕೊಂಡು ಅದನ್ನೆಲ್ಲವನ್ನು ಕೂಡ ಸರಿ ಮಾಡುವಂತ ಕೆಲಸವನ್ನ ಮಾಡಿದರೆ ಬೆಂಕಿಯನ್ನ ನಂದಿಸಿದ್ದಾರೆ. ಅದು ಒಂದು 4-5 ಮೀಟರ್ ವ್ಯಾಪ್ತಿನಲ್ಲಿ ಸುತ್ತುವರೆದು ಅದನ್ನ ಸಂಪೂರ್ಣವಾಗಿ ತಹಬದಿಗೆ ತರಲಿಕ್ಕೆ ಎಲ್ಲ ರೀತಿಯ ಕೆಲಸಗಳನ್ನ ಮಾಡಿದ್ರಿಂದ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಇಲ್ಲದೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಇಡೀ ಕಾಡಿಗೆ ವ್ಯಾಪಿಸಿ ಸಾಕಷ್ಟು ಬೆಲೆ ಬರುವ ಮರಗಳು ಮತ್ತು ಪ್ರಾಣಿಗಳಿಗೂ ಕೂಡ ನಷ್ಟ ಆಗುವಂತ ಸಾಧ್ಯತೆಗಳಿತ್ತು. ತಕ್ಷಣ ಅದನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಏನು ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆ ಸಮೀಪದ ಕುಚ್ಚಲು ಅರಣ್ಯ ಪ್ರದೇಶದಲ್ಲಿ ಈಗ ಬೆಂಕಿಯನ್ನು ನಿಯಂತ್ರಣಕ್ಕೆ ಅಲ್ಲಿ ತಂದಿದ್ದಾರೆ ಅರಣ್ಯ ಇಲಾಖೆ. ಹಾಗೆ ಜೊತೆಯಲ್ಲಿ ಶಿವಮೊಗ್ಗ ತಾಲೂಕಿನ ಒಂದು ಕರಡಿ ಬೆಟ್ಟ ಹಾಗೆ ಶೆಟ್ಟಿಹಳ್ಳಿ ಅಭಯಾರಣ್ಯ ವ್ಯಾಪ್ತಿನಲ್ಲೂ ಅಲ್ಲೂ ಕೂಡ ಈ ನೆಲ ಬೆಂಕಿಗಳು ಅಂತ ಹೇಳ್ತಾರೆ. ಈ ನೆಲ ಬೆಂಕಿಗಳು ಆಗಾಗ ಆಗ್ತಾ ಇದ್ದಾವೆ. ಅವನ್ನು ಕೂಡ ತಹಬದಿಗೆ ತರ್ತಕ್ಕಂಥ ಪ್ರಯತ್ನವನ್ನ ಸ್ಥಳೀಯ ಏನ್ ಗ್ರಾಮಸ್ಥರಿದ್ದಾರೆ ಅವರು ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆ ಮಾಡೋ ಮೂಲಕ ಇದನ್ನು ತಹಬದಿಗೆ ತರ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಪ್ರಮಾಣದ ನಷ್ಟ ಆಗ್ತಿರೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಸಮೀರಾ, ಎಸ್, ಥ್ಯಾಂಕ್ ಯು ರಾಜೇಶ್ ಕಾಮತ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಇದ್ವಿ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಕಾಡ್ಗಿಚ್ಚಿನ ಆರ್ಭಟ ಕಾಡ್ತಾ ಇದೆ. ಬಂಡೀಪುರ ಬಳಿಕ ಮಲೆನಾಡಿನಲ್ಲೂ ಕೂಡ ಕಾಡ್ಗಿಚ್ಚಿನ ಆತಂಕ ಕಾಡಿದೆ. ನೀವು ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ ಕೂಡ ಇವತ್ತು ಬೆಂಕಿ ಕಾಣಿಸಿಕೊಂಡಿತ್ತು. ಚಾಮರಾಜನಗರ, ಚಿಕ್ಕಮಗಳೂರು, ಗದಗ, ಮೈಸೂರು, ರಾಯಚೂರು, ರಾಮನಗರ, ಶಿವಮೊಗ್ಗ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಆತಂಕ ಮನೆ ಮಾಡಿದೆ. ಯಾಕಂತ ಹೇಳಿದ್ರೆ ಬಂಡೀಪುರದ ಬೆಂಕಿಯ ಶಾಕ್ ಅನ್ನ ಇನ್ನೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಮೊನ್ನೆಯಷ್ಟೇ ಏರೋ ಶೋದಲ್ಲಿ ನಡೆದಂತಹ ಬೆಂಕಿ ಅವಘಡ, ಕಾರುಗಳು ಭಸ್ಮವಾಗಿರೋದು ಇನ್ನೂ ಕೂಡ ಕಣ್ಣ ಮುಂದೆಯೇ ಇದೆ. ಅದು ಮಾಸುವ ಮುನ್ನವೇ ರಾಜ್ಯದ ಹಲವು ಕಡೆಗಳಲ್ಲಿ ಈ ರೀತಿಯಾಗಿ ಬೆಂಕಿಯ ಆರ್ಭಟ ಹೆಚ್ಚಾಗ್ತಾನೆ ಇದೆ. ಅಷ್ಟೇ ಅಲ್ಲ, ಜನರು ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಯಾಕೆ ಮತ್ತೆ ಮತ್ತೆ ಈ ರೀತಿಯಾಗಿ ನಮ್ಮ ರಾಜ್ಯದ ಅನೇಕ ಕಡೆಗಳಲ್ಲಿ ಬೆಂಕಿ ಅವಘಡಗಳು ಸಂಭವಿಸ್ತಾ ಇದೆ ಅನ್ನುವಂತಹ ಚಿಂತೆಯಲ್ಲಿ ಸದ್ಯಕ್ಕೆ ರಾಜ್ಯದ ಜನತೆ ಇದ್ದಾರೆ.